ಬೆಂಗಳೂರಿನ ಪೀಣ್ಯ ಫ್ಲೈಓವರ್ ಮತ್ತೆ ಓಪನ್ ಆಗಿದೆ. ಕಳೆದ 3 ದಿನಗಳ ಬಳಿಕ ಸಂಚಾರಕ್ಕೆ ಫ್ಲೈಓವರ್ ಮುಕ್ತವಾಗಿದೆ. ಲೋಡ್ ಟೆಸ್ಟಿಂಗ್, ಕೇಬಲ್ ಅಳವಡಿಕೆ ಕಂಪ್ಲೀಟ್ ಆದ ಹಿನ್ನೆಲೆಯಲ್ಲಿ, ಕೇಬಲ್ ಅಳವಡಿಕೆ ದುರಸ್ತಿ ಕಾಮಗಾರಿಯು ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಮೇ 5ರಿಂದ ಬಂದ್ ಆಗಿದ್ದ ಪೀಣ್ಯ ಎಲಿವೇಟೆಡ್ ಫ್ಲೈಓವರ್ ಅಂತಿಮ ಲೋಡ್ ಟೆಸ್ಟಿಂಗ್ ಸಕ್ಸಸ್ ಆದ ಹಿನ್ನೆಲೆಯಲ್ಲಿ ಮತ್ತೆ ಈಗ ಫ್ಲೈಓವರ್ ಮುಕ್ತವಾಗ್ತಾ ಇದೆ ಸಂಚಾರಕ್ಕೆ. ಮೇ 5ರಿಂದ ಬಂದಾಗಿದ್ದ ಪೀಣ್ಯ ಎಲಿವೇಟೆಡ್ ಫ್ಲೈಓವರ್ ಇದು ಅಂತಿಮ ಲೋಡ್ ಟೆಸ್ಟಿಂಗ್ ಸಕ್ಸಸ್ ಆದ ಹಿನ್ನೆಲೆಯಲ್ಲಿ ಈಗ ಸಂಚಾರಕ್ಕೆ ಮುಕ್ತಗೊಳಿಸಲಾಗಿದೆ. ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಫ್ಲೈಓವರ್ ಈಗ ಸಹಜ ಸ್ಥಿತಿಗೆ ಬರ್ತಾ ಇದೆ. ಟ್ರಾಫಿಕ್ ಸಮಸ್ಯೆಯಿಂದ ಕಳೆದ 4 ದಿನಗಳಿಂದ ಹೈರಾಣ ಹೋಗಿದ್ದಂಥ ವಾಹನ ಸವಾರರು ನಿಟ್ಟುಸಿರು ಬಿಡುವಂತಾಗಿದೆ. ಈ ಮೂಲಕ ಬೆಂಗಳೂರಿನ ಪೀಣ್ಯ ಫ್ಲೈಓವರ್ ನೆಲಮಂಗಲದವರೆಗೆ ಫ್ಲೈಓವರ್ ನೆಲಮಂಗಲಕ್ಕೆ ಸಂಪರ್ಕವನ್ನು ಕಲ್ಪಿಸುವವರೆಗೂ ಕೂಡ ಫ್ಲೈಓವರ್ ವ್ಯವಸ್ಥೆ ಇದೆ ಸಂಚಾರಕ್ಕೆ ವಾಹನಗಳಿಗೆ. ಅಂದರೆ ಇಲ್ಲಿ ಗೊರಗುಂಟೆಪಾಳ್ಯದಿಂದ ಶುರುವಾದಂಥ ಒಂದು ಫ್ಲೈಓವರ್ ನೆಲಮಂಗಲದವರೆಗೂ ಕೂಡ ರೀಚ್ ಆಗಲಿಕ್ಕೆ ಅನುವು ಮಾಡಿಕೊಡುತ್ತೆ ಮತ್ತು ಸಂಚಾರ ದಟ್ಟಣೆಯಿಂದ ಪಾರಾಗಲಿಕ್ಕೂ ಇದು ಒಂದು ರೀತಿಯಲ್ಲಿ ಅನುವಾಗಿದೆ. ಆದರೆ ಕಳೆದ 4 ದಿನಗಳಿಂದ ಅಲ್ಲಿ ಒಂದಷ್ಟು ಅಂತಿಮ ಲೋಡ್ ಟೆಸ್ಟಿಂಗ್ ಮತ್ತು ಕೇಬಲ್ ಅಳವಡಿಕೆ ಪ್ರಕ್ರಿಯೆ ಇದ್ದಿದ್ದರಿಂದ ಸಂಪೂರ್ಣವಾಗಿ ಬಂದ್ ಮಾಡಲಾಗಿತ್ತು ಫ್ಲೈಓವರನ್ನು. ಹಾಗಾಗಿ ರಸ್ತೆ ಮಾರ್ಗವಾಗಿ ಹೋಗಬೇಕಾದಂಥ ಪ್ರತಿ ವೆಹಿಕಲ್ಗಳು ಹೋಗುವಂಥ ಅಥವಾ ಬರುವಂಥ ವೆಹಿಕಲ್ಗಳು ಟ್ರಾಫಿಕ್ ದಟ್ಟಣೆಯಿಂದಾಗಿ ವಾಹನ ಸವಾರರು ಪರದಾಟ ನಡೆಸುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅಂತಿಮವಾಗಿ 3 ದಿನಗಳ ನಂತರದಲ್ಲಿ ಸಂಚಾರಕ್ಕೆ ಇದೀಗ ಪೀಣ್ಯ ಫ್ಲೈಓವರ್ ಮುಕ್ತವಾಗಿದೆ. ಹಾಗಾಗಿ ವಾಹನ ಸವಾರರು ಕೂಡ ನಿಟ್ಟುಸಿರು ಬಿಡುವಂತಾಗಿದೆ. ಸಮಸ್ಯೆ ಆಗ್ತಾ ಇದೆ ನಮಗೆ. ಈಗ ನೋಡಿ, ನಮಗೆ ಗೊತ್ತೇ ಇಲ್ಲ ಈ ಥರ ಬೆಳಗ್ಗೆ ನಾವು ಹೋಗಬೇಕು ಆಫೀಸ್ಗೆ, ನೆಲಮಂಗಲವರೆಗೂ ಹೋಗಬೇಕಾಗಿದ್ದೆ ನಾನು. ಈಗ ಸಡನ್ನಾಗಿ ಈ ಥರ ಹಾಕ್ಬಿಟ್ರೆ ನಮಗೆ ಸರ್ವಿಸ್ ರೋಡ್ ಯೂಸ್ ಮಾಡಿದ್ರೆ ನಾವು ಲೇಟಾಗಿ ರೀಚ್ ಆಗ್ತೀವಿ. ಸೊ ಖಂಡಿತ ಸಮಸ್ಯೆ ಇದೆ. ಇದು ಆದಷ್ಟು ಇದಕ್ಕೆ ಪರಿಹಾರ ಮಾಡಬೇಕು ಅನಿಸುತ್ತೆ ನನಗೆ. ಅಟ್ಲೀಸ್ಟ್ ಸ್ವಲ್ಪ ಆಲ್ಟರ್ನೇಟ್ ಆಗಿ ನಮಗೆ ಏನಾದರೂ ಅರ್ಧ ದಾರಿ ಆದರೂ ನಮಗೆ ಬಿಟ್ಕೊಟ್ಟಿದ್ರೆ ನಾವು ಹೋಗೋ ಬರೋಕ್ಕೆ ಚೆನ್ನಾಗಿ. ಲೈಟ್ ವೆಹಿಕಲ್ಸ್ 133 ವರ್ಷದ ಐತಿಹಾಸಿಕ ಶೇಷಾದ್ರಿಪುರಂ ಪೊಲೀಸ್ ಠಾಣೆ ನೆಲಸಮಗೊಂಡಿದೆ. ವರ್ಷವಾದರೂ ಪೂರ್ಣಗೊಳ್ಳದ ಕಟ್ಟಡ ಕಾಮಗಾರಿ ಆಮೆಗತಿಯಲ್ಲಿ ಸಾಗ್ತಾ ಇತ್ತು. ಶೇಷಾದ್ರಿಪುರಂ ಠಾಣೆ ಕಟ್ಟಡ ಕಾಮಗಾರಿ ಪೊಲೀಸರಿಗೆ ಸ್ವಂತ ಕಟ್ಟಡ ಯಾವಾಗ ಅನ್ನುವಂಥ ಒಂದು ಪ್ರಶ್ನೆ ಮೂಡುವಂತೆ ಮಾಡಿತ್ತು. ಬ್ರಿಟಿಷರ ಕಾಲದ ಕಟ್ಟಡಕ್ಕೆ ಹೆರಿಟೇಜ್ ಬಿಲ್ಡಿಂಗ್ ಕಿಮ್ಮತ್ತಿಲ್ಲ. ಇನ್ನೆಷ್ಟು ದಿನ ತಾತ್ಕಾಲಿಕ ಕಟ್ಟಡದಲ್ಲೇ ಪೊಲೀಸರು ಸೇವೆಯನ್ನ ಮಾಡ್ತಾ ಇರಬೇಕಾಗುತ್ತೆ? ಕಾಮಗಾರಿ ಮಂದಗತಿಗೆ ಅನುದಾನ ಬಿಡುಗಡೆ ತಡವಾಯ್ತಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ತಾತ್ಕಾಲಿಕ ಕಟ್ಟಡದಲ್ಲೇ ಪೊಲೀಸರು ಸೇವೆ ಸಲ್ಲಿಸುವಂಥ ಪರಿಸ್ಥಿತಿ, ಕಾಮಗಾರಿ ಮಂದಗತಿಗೆ ಅನುದಾನ ಬಿಡುಗಡೆಯೇ ತಡವಾಯ್ತಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದ್ದು, ಟೆಂಡರ್ ಗೊಂದಲದಿಂದ ಅರ್ಧಕ್ಕೆ ನಿಂತಿದೆ ಠಾಣೆ ನಿರ್ಮಾಣ ಕಾರ್ಯ ಅನ್ನುವಂಥದ್ದು ಕೇಳಿಬರ್ತಾ ಇರುವಂಥ ಮಾತು. ಸದಾ ಗಿಜುಗುಡು ಏರಿಯಾದಲ್ಲಿ ಠಾಣೆಯ ಸಮಸ್ಯೆಗೆ ಮುಕ್ತಿ ಯಾವಾಗ? ಕಾನೂನು ಸುವ್ಯವಸ್ಥೆ ನಿರ್ವಹಣೆಗೆ ಪೊಲೀಸರು ಪರದಾಟ ನಡೆಸುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಗಿಜಿಗುಡುವಂಥ ಏರಿಯಾದಲ್ಲಿ ಠಾಣೆಯ ಸಮಸ್ಯೆ ಇನ್ನೆಷ್ಟು ದಿನ ಹಾಗೇ ಇರುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಕಾಡ್ತಿರುವಂಥ ಪ್ರಶ್ನೆ. ಆಮೆಗತಿಯಲ್ಲಿ ಶೇಷಾದ್ರಿಪುರಂ ಠಾಣೆಯ ಕಟ್ಟಡದ ಕಾಮಗಾರಿ ನಡೀತಾ ಇದ್ದು, ಪೊಲೀಸರಿಗೆ ಸ್ವಂತ ಕಟ್ಟಡ ಯಾವಾಗ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಬ್ರಿಟಿಷರ ಕಾಲದ ಕಟ್ಟಡಕ್ಕೆ ನೋಡಿ, ನಾವು ಗಮನಿಸ್ತಾ ಹೋಗಬಹುದು, ಹೆರಿಟೇಜ್ ಬಿಲ್ಡಿಂಗ್ ಬಹುಶಃ ಅಲ್ಲಿ ಕಟ್ಟಡವನ್ನು ಸಂಪೂರ್ಣವಾಗಿ ಕಾಮಗಾರಿ ಮುಗಿದು ಕಟ್ಟಡ ನಿರ್ಮಾಣ ಆದ ನಂತರದಲ್ಲಿ ಪೊಲೀಸರ ಸೇವೆಗೆ ಲಭ್ಯ ಆಗೋದು ಯಾವಾಗ? ಇದು ಸದ್ಯಕ್ಕೆ ಪೊಲೀಸರಿಗೆ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಬೆಂಗಳೂರಿನ ಹೃದಯ ಭಾಗದಲ್ಲಿ ಇರುವಂತಹ ಹಳೆಯ ಕಟ್ಟಡ ಏನು ಶೇಷಾದ್ರಿಪುರಂ ಪೊಲೀಸ್ ಠಾಣೆ ಇತ್ತಲ್ಲ, ಅದನ್ನು ನೆಲಸಮಗೊಳಿಸಿ ಸುಮಾರು 1.5 ವರ್ಷ ಕಳೆದಿದೆ. ಅದನ್ನು ಕನ್ಸ್ಟ್ರಕ್ಷನ್ ಮಾಡೋಕ್ಕೋಸ್ಕರ ಇನ್ನೂ ಕೂಡ ಈಗಾಗಲೇ ವಿಳಂಬವಾಗ್ತಾ ಇದೆ, ಆಮೆಗತಿಯಲ್ಲೇ ಸಾಗ್ತಾ ಇದೆ. ಸುಮಾರು 133 ವರ್ಷ ಇತಿಹಾಸವಿರುವಂಥ ಈ ಕಟ್ಟಡಕ್ಕೆ ಪೊಲೀಸರಿಗೆ ಕೂಡ ಸರಿಯಾದಂಥ ಒಂದು ಕಟ್ಟಡ ಈಗಿಲ್ಲ, ಅವರಿಗೆ ಬೇರೆ ಕಡೆ ಶಿಫ್ಟ್ ಆಗಿರುವಂಥದ್ದು. ಹಾಗಾಗಿ ಈ ಒಂದು ಕಟ್ಟಡ ಏನು ಕಟ್ತಾ ಇದ್ದಾರಲ್ಲ, ಅದನ್ನು ಕೂಡ ಈಗಾಗಲೇ ಆಮೆಗತಿಯಲ್ಲಿ ಸಾಗ್ತಾ ಇದೆ. ನೀವೀಗ ಗಮನಿಸ್ತಾ ಇರ್ಬೋದು, ಶೇಷಾದ್ರಿಪುರಂ ಏನು ಹಳೆಯ ಕಟ್ಟಡ ಇತ್ತಲ್ಲ, ಅದೇ ಮುಂಭಾಗದಲ್ಲಿ ನಾವು ಇದೀವಿ ಕೂಡ. ಈಗಾಗಲೇ ಬ್ರಿಟಿಷರ ಕಾಲದ ವೈಭವದ ಇರ್ತಕ್ಕಂಥ, ಸುಮಾರು ಮೈಸೂರು ದಿವಾನರಾಗಿರ್ತಕ್ಕಂಥ ಶೇಷಾದ್ರಿ ಅಯ್ಯರ್ ಅವರ ಹೆಸರಿನಲ್ಲಿ ನಿರ್ಮಾಣವಾಗಿದ್ದ ಈ ಒಂದು ಕಟ್ಟಡ ಜಾಗ ವಿಶೇಷಗಳ ಹಾದಿಯಲ್ಲಿದೆ. ಇತಿಹಾಸ ಪುಟದಲ್ಲಿ ಕೂಡ ಈಗಾಗಲೇ ದಾಖಲೆ ಹೊಂದಿರುವಂಥ ಈ ಒಂದು ಕಟ್ಟಡ ಈಗ ಆಮೆಗತಿಯಲ್ಲಿ ಸಾಗ್ತಾ ಇದೆ. ಈಗ ಗಮನಿಸ್ತಾ ಇರ್ಬೋದು, ಪೊಲೀಸರಿಗೆ ಸ್ವಂತ ಕಟ್ಟಡ ಇಲ್ಲದಂತೆ ಈಗಾಗಲೇ ನಿರ್ಮಾಣವಾಗಿದೆ ಅನ್ನೋ ಪ್ರಶ್ನೆ ಕೂಡ ಈಗಾಗಲೇ ಎದ್ದಿದೆ. ಈ ಕಟ್ಟಡ ಸುಮಾರು ಹಳೇದಾಗಿತ್ತು, ಇದನ್ನು ನೆಲಸಮ ಮಾಡಿ ಈಗಾಗಲೇ ಮತ್ತೆ ರೀಕನ್ಸ್ಟ್ರಕ್ಷನ್ಸ್ ಮಾಡ್ತಾ ಇರುವಂಥದ್ದು. ಸುಮಾರು 133 ವರ್ಷ ತುಂಬಿರ್ತಕ್ಕಂಥ ಈ ಒಂದು ಹಳೆಯ ಕಟ್ಟಡ ನೆಲಸಮ ಮಾಡಿ ಇದನ್ನು ಕಟ್ಟಡಕ್ಕೆ ಈಗಾಗಲೇ
ಚಾಲನೆ ಕೊಟ್ಟಿದ್ದಾರೆ. ಆದರೆ ಈ ಒಂದು ನಿರ್ಮಾಣವಾಗ್ತಾ ಇರೋದು ಆಮೆ ಗತಿಯಲ್ಲಿ ಸಾಗ್ತಾ ಇದೆ. ಇಲ್ಲಿ ಗಮನಿಸ್ತಾ ಇರ್ಬೋದು ದೃಶ್ಯಾವಳಿಯಲ್ಲಿ ಸಾಕಷ್ಟು ಕೂಡ ಕಟ್ಟಡ ಬಗ್ಗೆ ಯಾವ ರೀತಿಯ ಸಾಗ್ತಾ ಇದೆ ಅಂತ ನೀವು ಗಮನಿಸ್ತಾ ಇದ್ದ ದೃಶ್ಯಾವಳಿಇದೆ. ಸ್ಥಳೀಯರು ಕೂಡ ಇಲ್ಲಿ ಹೇಳುವ ಪ್ರಕಾರ ಇದಕ್ಕೆ ಇತಿಹಾಸ ಇರುವಂಥದ್ದು ಒಂದು ಸರಿಸುಮಾರು 133 ವರ್ಷ ಇರುವಂಥ ಈ ಒಂದು ಠಾಣೆ ಸ್ವಂತ ಪೊಲೀಸರಿಗೆ ಸೂರು ಇಲ್ಲುವಂತಹ ಪರಿಸ್ಥಿತಿ ಕೂಡ ಈಗಾಗಲೇ ನಿರ್ಮಾಣವಾಗಿದೆ ಅಂತಲೇ ಹೇಳ್ಬೋದು. ಈ ಠಾಣೆಗೆ ಸುಮಾರು ವರ್ಷ ಇತಿಹಾಸ ಇದೆ. ನೀವು ಇವಾಗ ಗಮನಿಸ್ತಾ ಇರ್ಬೋದು ಇಲ್ಲಿ ಒಂದು ದೃಶ್ಯಾವಳಿಯಲ್ಲಿ ಈ ಒಂದು ಎಲ್ಲ ಕಬ್ಬಿಣಗಳು, ಕೆಲವೊಂದಿಷ್ಟು ಕಟ್ಟಿಗೆ ಚೂರುಗಳು ಇವನ್ನೆಲ್ಲ ನೋಡಿದಾಗ ಈ ಒಂದು ಕಟ್ಟಡಕ್ಕೆ ಆಮೆಗತಿಯಲ್ಲಿ ಸಾಗ್ತಾ ಇದೆ. ಇದನ್ನು ನೋಡಿದರೆ ಈ ನಿರ್ಮಾಣ ಕಾಮಗಾರಿ ಪೂರ್ಣ ಯಾವಾಗಗೊಳ್ಳುತ್ತೆ, ಯಾವಾಗ ನಮಗೆ ಕಟ್ಟಡ ಸಿಗುತ್ತೆ ಅನ್ನುವಂಥದ್ದು ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಒಂದು ಕಾತುರ ಇರುತ್ತೆ. ಈ ಕಟ್ಟಡ ಅತಿ ಶೀಘ್ರದಲ್ಲೇ ಕೂಡ ಪೂರ್ಣಗೊಂಡು ಈ ಕಟ್ಟಡ ಒಂದು ನಿರ್ಮಾಣವಾಗಿ ಪೊಲೀಸರಿಗೆ ಒಂದು ಸ್ವಂತ ಕಟ್ಟಡ ನಿರ್ಮಿಸಬೇಕು. ಈ ಒಂದು ಇಲಾಖೆಯಲ್ಲಿ ಇರ್ತಕ್ಕಂಥ ಈ ಒಂದು ಆಮೆಗತಿಯಲ್ಲಿ ಸಾಗ್ತಾ ಇರುವಂತಹ ಕಾಮಗಾರಿ ಪೂರ್ಣಗೊಂಡು ಪೊಲೀಸರಿಗೆ ಒಂದು ಸೂಕ್ತವಾದಂಥ ಕಟ್ಟಡ ಬೇಗ ನಿರ್ಮಾಣವಾಗಿ ಕೊಡಬೇಕು. ಇಲ್ಲದೆ ಹೋತಂದರೆ ಬಾಡಿಗೆ ಇರುವಂಥ ಪರಿಸ್ಥಿತಿ ಇನ್ನೂ ಕೂಡ ಮುಂದುವರಿಯುತ್ತೆ. ಇದೇ ರೀತಿಯಾಗಿ ಮುಂದುವರೆದರೆ ಪೊಲೀಸರಿಗೆ ಒಂದು ಕಟ್ಟಡ ಇಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾದರೆ ಬೇರೆ ಒಂದು ಇಲಾಖೆಯ ಗತಿ ಏನು ಅನ್ನುವಂಥದ್ದು. ಆದಷ್ಟು ಬೇಗ ಈ ಕಾಮಗಾರಿ ಪೂರ್ಣಗೊಂಡು ಶೀಘ್ರದಲ್ಲಿ ಕಟ್ಟಡ ಅನಾವರಣ ಆಗಬೇಕನ್ನೋದು ಇಲ್ಲಿನ ಪೊಲೀಸ್ ಅಧಿಕಾರಿಗಳು ಎಲ್ಲರದ್ದು ಕೂಡ ಆಗ್ರಹ. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ರೋಹನ್ ಹಿರೇಮಠ್, ಫ್ರೀಡಮ್ ಟಿವಿ, ಬೆಂಗಳೂರು.